ಅಕ್ಕ 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 ಆಯ್ತೇನಪ್ಪ ತಿಂಡಿ ತಿಂದಿದ್ದು? ಹ್ಞೂ ಆಯ್ತಕ್ಕ, ನಿಮ್ದಾಯ್ತಾ? ಏನು ಇಲ್ಲ ಕಣಪ್ಪ. ಅದೇ ಕೂಲರ್ಗೆ ಹೇಳಿದ್ದಲ್ಲ, 3 ಜನ ಬೇಕಿತ್ತು ಅಷ್ಟೇ. ಕೂಲರ್ ನೀನು ಹೇಳಿದ್ದಲ್ಲ, ನಾನು ಎಂಡ್ರು ನಮ್ಮ ಅತ್ತೆ ಇಬ್ರು ಓದ್ತಾರೆ ಕೂಲಿಗಕ್ಕ, ಎಂದನ ಬೇಕಾರೆ ಕರೆಸು ಅಂತ ಹೇಳ್ಬಿಟ್ಟು ಅದಕ್ಕೆ ನೀ ಕೂಲಿಗೆ ಕರೆಯೋಣ ಅಂತ ಬಂದೆ. ಇವಾಗ ನೀ ಬರಂಗಿದ್ರೆ ಕಳಿಸ್ತೀಯಾ? 3 ಜನ ಬೇಕಿತ್ತು ಅರ್ಜೆಂಟಾಗಿ. ಒಬ್ಬ ಎಮ್ ಸಿಕ್ಕವಳು ಅಷ್ಟೇ, ಇನ್ನಿಬ್ರು ಸಿಕ್ಕಿಲ್ಲ. ನಿಮ್ಮ ಅತ್ತೆನೂ ನೀನು ಎಂಡ್ರು ಇಬ್ರು ಬಂದರೆ ಆತ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ಹೋಗೋಣ ಅಂತ ನೀನು ಬಂದೆ. ಅಯ್ಯೋ ಅದಕ್ಕೆ ನಾನು ತಿರುಗಿ ಕರಿತೀನಿ. ಕಮ್ಲಿ, ಕಮ್ಲಿ, ಏ ಕಮ್ಲಿ, ಹೇಳ್ರಿ. ಎಲ್ಲಿ ನಿಮ್ಮಮ್ಮನು ಕರಿ. ಹೇಳಿ ಅಂದ್ರೆ ಓಹ್ ಬಂದ್ರಾ? ಇವಳು ಇವ್ರು ನಮ್ಮೂರ ಅಕ್ಕನೇನಿಯ. ಇವ್ರದ್ದು ಎದ್ದು ಕಳೆ ಕೀಳೆ ಕೆಲಸ ಐತಂತೆ. ಓಲ ಹೋದ್ವಾರ ಹೇಳಿದ್ದೆ ಏನಾರ ಕ್ಯಾಮೆ ಗಿಮೆ ಇದ್ರೆ ಹೇಳಿ, ನಮ್ಮ ಹೆಂಡ್ತಿನೂ ನನ್ನ ಅತ್ತೆ ಇಬ್ರು ಬರ್ತಾರೆ ಅಂತ ಹೇಳ್ಬಿಟ್ಟು. ಪಾಪ ಅಕ್ಕ ನೆನೆಸ್ಕೊಂಡು ಇವಾಗ ಕರಿಯಕ್ಕೆ ಬಂದೈತೆ. ಇವಾಗ ಅರ್ಜೆಂಟಾಗಿ ಕಳೆ ಕೀಳಕ್ಕೆ ಹೋಗ್ಬೇಕಂತೆ. 3 ಜನ ಹೆಣ್ಣುಗಳು ಬೇಕಿತ್ತಂತೆ. ಅದಕ್ಕೆ ನೀನಿಯ ನಿಮ್ಮನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಬಂದೈತಿ. ಹೋಗ್ರಿ ಕಳೆ ಕಿತ್ತಾಕ್ಬಿಟ್ಟು ಬಾ ಹೋಗ್ರಿ. ರೀ ಅದು ಬರ್ತಾರೆ ಹೋಗಕ್ಕ ನೀನು. ಸರಿ ಕಣಪ್ಪ, ನಮ್ಮ ಮಲ ಗೊತ್ತಲ್ಲ, ಕಳ್ಸು. ಅಪ್ಪ ಇವತ್ತು ಇಬ್ರಿಗೂ 250 ಸಿಗ್ತದೆ. 500 ರೂಪಾಯಿ ಸಿಗ್ತದೆ ಇವಾಗ ನೀವು ಇಬ್ರು ಕೂಲಿಗೆ ಹೋದ್ರೆ. ರೀ, ನಾವು ಕೂಲಿಗೆ ಹೋಗ್ಬೇಕಾ? ಇದೇನ್ರಿ ಹಿಂಗೆ ಹೇಳ್ತಿದ್ದೀರಾ? ಊರಾಗಿರೋಲ್ಲ ಆಡ್ಕೊಳಕಿಲ್ವೇನ್ರಿ ನಾವು ಕೂಲಿಗೆ ಹೋದ್ರೆ? ನೀನ್ ಹೇಳ್ದೆ ನಿನ್ ಜೊತೆ ಕಷ್ಟ ಸುಖ ಏನಾದ್ರೂ ಪರವಾಗಿಲ್ಲ ಅನ್ಸರ್ಸ್ಕೊತೀನಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಹಿಂಗೆ ಹೇಳ್ತಿದ್ಯಲ್ಲ. ರೀ ಹೇಳ್ದೆ ಹಾಗಂತ ನಾನು ಕೂಲಿಗೆ ಹೋಯ್ತೀನಿ ಅಂತ ಹೇಳದ್ನ. ಈ ಬಿಸಿಲು ನೋಡ್ರಿ, ಬ್ಯಾಸ್ಗೆ ಬೇರೆ, ಎಳೆ ಬಿಸಿಲು ಹೆಂಗೈತೆ. ಈ ಬಿಸಿಲಾಗ ಹೋದ್ರೆ ಹೆಂಗಿರ್ತೈತಿ ಹೇಳಿ ರೀ? ಆಗಲ್ರಿ, ಈ ಬಿಸಿಲಾಗ ಹೋಗ್ಬಿಟ್ರೆ ನಾನು ಕಪ್ಪಗ ಹೋಗ್ಬಿಡ್ತೀನಿ ರೀ. ಏನಾಗಕ್ಕಿಲ್ಲ ಹೇಳು, ನನಗೆ ಕೊಪ್ಪಿರೋ ಅನ್ಕೊಂಡ್ರೆ ನೀ ಬೋಲ್ ಇಷ್ಟ. ಏನಾಯ್ತದೆ? ಏನೂ ಆಗಕ್ಕಿಲ್ಲ, ಸುಮ್ಕಿರು. ನೀನು ಸುಮ್ಮನೆ ಏನೋ ಇದು ಮಾಡ್ಬೇಡ. ನಿಮ್ಮ ಅಮ್ಮನೂ ಕರ್ಕೊಂಡು ಹೋಗು. 500 ರೂಪಾಯಿ ಬರ್ತೈತಲ್ಲ ಇವತ್ತು. ಇವತ್ತು ಒಂದಿನ ನಾನು ನೆಮ್ಮದಿಗಿತ್ತೀನಿ. ಸುಮ್ಮನೆ ನೀನು ಒಂದಿನ ನಾನು ನೆಮ್ಮದಿಗಿರೋಣ. ಯಾವಾಗೂ ನಾನೇ ಮಾಡೋದಾಯ್ತು, ನಾನೇ ಇದು ಮಾಡೋದಾಯ್ತು. ಒಂದಿನಕ್ಕೂ ನೀವು ಹೋಗ್ಲಿಲ್ಲ. ನೀನೇ ಹೇಳ್ದಲ್ಲ ಕೆಲ್ಸಕ್ಕೆ ಹೋಯ್ತೀನಿ ನಿನ್ನ ಮ್ಯಾಲೆ ಅಂತ ಹೇಳ್ಬಿಟ್ಟು ಹೋಗಿ ಕೆಲ್ಸಕ್ಕೆ. ನಾನೇನು ಕೇಳಲ್ಲ, ಹೋಯ್ತೀಯಾ ಹೋಗ್ಬೇಕಷ್ಟೇ. ರೀ ಆಗಕ್ಕಿಲ್ಲ ರೀ, ನನ್ನ ಮಾತು ಕೇಳ್ರಿ. ಕಳೆ ಕೀಳಕ್ಕೆ ಒಂಥರ ಆಯ್ತದ್ರಿ. ರೀ ಬ್ಯಾರೆ ಏನಾರ ಕೆಲಸ ಹುಡಿಕತ್ತೀನಿ ರೀ. ನಾನು ಹೇಳಿದ್ನಲ್ಲ ನಿಮಗೆ, ಹುಡಿಕತ್ತೀನಿ ಕೆಲಸ ಅಂತ ಹೇಳ್ಬಿಟ್ಟು. ಎಷ್ಟು ದಿನದ ಹುಡುಕತಾ ಇದೀನಿ ಕೆಲಸ ಹೇಳಿ ನನಗೆ. ಎಷ್ಟು ದಿನದ ಹುಡುಕತಾ ಇದೆಯಾ? ಸುಮಾರು ದಿನದಿಂದ ಹೇಳ್ತಾನೆ ಇದೆಯಾ ಹುಡುಕತಾ ಇವನಿ ಅಂತ ಹೇಳ್ಬಿಟ್ಟು. ಹುಡುಕತಾನು ಇಲ್ಲ, ಏನು ಮಾಡ್ತಿಲ್ಲ. ನೀನು ಸುಮ್ಕೇನು ಯಾ ಕೆಲ್ಸಕ್ಕೆ ಹೋಗೋದೇನಿಗೆ ಸರಿ. ನೋಡು ಬೇರೆ ಕೆಲಸ ಸಿಗಗಂಟನೂ ಸಿಕ್ಕಿರೋ ಕೆಲ್ಸಕ್ಕೆ ಹೋಗ್ಬೇಕು. ಕಳೆ ಕೀಳೋದು, ಗೂಡು ಬಿಡಿಸೋದು, ಏನು ಸಿಕ್ಕಿರೋದು ಕೊಯ್ತಾ ಇರು ಬರ್ತಾ ಇರು ಅಷ್ಟೇನಿಯ. ನಾನು ಹಿಂಗೆ ಹೇಳೋದು. ನಡಿ 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 ಸರ್ನ ನಡಿ. ನೀವು ಅಷ್ಟೇ ಅತ್ತೆ ಹೋಗ್ರಿ. ನೀವೇ ಹೇಳ್ತಿದ್ರಲ್ಲ ಮೊದಲೆಲ್ಲ ಊರ ಕಳೆ ಕೀಳ್ತಿದ್ವಿ ಕಣಪ್ಪ ಅಂತ ಹೇಳ್ಬಿಟ್ಟು. ನಿಮ್ಗೂ ಎಲ್ಲ ಸಂತಕ್ಕೆ ಬರ್ತದಲ್ವಾ? ಹೋಗಿ ಕೀಳಿ, ಏನಾಗಕ್ಕಿಲ್ಲ. ಬರೋವಾಗ 500 ರೂಪಾಯಿ ಇಸ್ಕೊಂಡು ಬರಬೇಕು. ಇಲ್ಲ ನಾನೇ ಒಕ್ಕೈಂತ ಇಸ್ಕೊತೀನಿ ಬಿಡು. ಮಗಳೇ, ಈ ವಯಸ್ಸಾಗ ಕಳೆ ಕೀಳೋದು ಅಂದ್ರೆ ಏನಮ್ಮಿ? ಇಷ್ಟು ದಿನ ಹೆಂಗೋ ನೆಮ್ಮದಿಗೆ ತಿನ್ಕೊಂಡಿದ್ವಿ. ಥೂ, ಅದಕ್ಕೆ ಹೇಳಿದ್ದು ಓದೋ ಟೈಮಾಗ ಓದಬೇಕು ಅಂತ. ಇವಾಗ ಅರ್ಥ ಆಯ್ತಾಯ್ತು ನನಗೆ. ನೀನು ಓದಿ ಯಾವ್ದಾನ ಒಂದು ಕೆಲಸ ಪಲ್ಸ ಅಂತ ಸೇರ್ಕೊಂಡಿದ್ರೆ ಕೂಲಿಗೆ ಹೋಗೋ ಅಂತ ಗತಿ ಏನು ಬಂದಿರೋದು ನಮಗೆ? ಎಲ್ಲ ಆಳು ಬಿದ್ದು ಹೋಯ್ತಲ್ಲ ಮಗಳೇ. ಈಗ ನಾವು ಕೂಲಿಗೆ ಬೇರೆ ಹೋಗ್ಬೇಕಾ? ಯಾವುದೋ ರೇಂಜಿಗೆ ಇರಬೇಕು ಅಂತ ಕನ್ಸ್ಕೊಂಡೋಳು ನಾನು. ಇವತ್ತು ಕೂಲಿ ರೇಂಜ್ ಇಳಿದ್ಬಿಟ್ಟೆ ಅಂತ ಭಾಳ ಬೇಜಾರಾಯ್ತಾಯ್ತು ನನಗಂತೂ. ಹೆಂಗೆ ಬೇಜಾರಾಯ್ತೈತೆ ಅಂದರೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ ಕಣಮ್ಮ. ಸಿಕ್ಕಾಪಟ್ಟೆ ಬೇಜಾರಾಯ್ತಾಯ್ತು ಕಣಮ್ಮ ನನಗಂತೂ. ಏನು ಮಾಡೋದು ಇವಾಗ? ಅಮ್ಮ, ಹೋಗೋದು ಬೇಡ ಅಲ್ವಾ? ಹೋಗ್ಲಿಲ್ಲ ಅಂದರೆ ನಿನ್ನ ಗಂಡ ಬೆಳಗ್ಗೆ ಬಂದು, ಬೆಳಗ್ಗೆ ಸಾಯಂಕಾಲಕ್ಕೆ ಬಂದು ಪರಕೆ ತಗೊಂಡು ನಮ್ಮಿಬ್ರು ಓಡಿಸ್ತಾನೆ. ಏನು ಮಾಡೋಕ್ಕಾಯ್ತದೆ? ಬಾ, ಬೇರೆ ಕೆಲಸ ಅರ್ಜೆಂಟಾಗಿ ಹುಡುಕಳಿವಂತೆ. ಸರಿ ಕಣಮ್ಮ. ಇನ್ನೊಂದು ಆಳು ಬರಬೇಕಿತ್ತು, ಇನ್ನೊಂದು ಆಳು ಬರಲಿಲ್ಲ. ಸರ್ನ ಇದಷ್ಟು ಕಿತ್ತಾಕ್ಬಿಡಿ. ಇನ್ನೊಂದು ಆಳಿಗೆ ಹೇಳೋಣ ಅಂತ ಹೋದ್ರೆ ಸಿಗಲೇ ಇಲ್ಲ ಇನ್ನೊಂದು ಆಳು. ನೀವು ಬಂದಿದ್ದು ಒಳ್ಳೇದೇ ಆಯಿತು. ನಿಧಾನಕ್ಕೆ ಕೀಳ್ತಾ ಇದ್ರಲ್ಲ, ನಿಧಾನಕ್ಕಿದ್ರೆ ನಾಳೆನೂ ಬರಬೇಕಾಯ್ತದೆ. ಹೊಸಿ ಸರ್ನ ಕಿತ್ಬಿಡಿ. ಬಿರ್ಬಿರ್ನ ಕಿತ್ತರೆ ಬಿರ್ಬಿರ್ನ ಆಯ್ತದೆ. ಕಣಕ್ಕ ಕೀಳ್ತಾ ಇದ್ದೀವಿ. ನಿಮ್ಮ ಅತ್ತೆ ಒಳ್ಳೇಳು ಕಣವ, ಒಳ್ಳೇಳು. ಪೊದ್ದು ನೀನು ಏನು ಕಿತ್ತಾಡ್ಕೊಂಬಿಟ್ಟು ಬಂದನ ಹಾಕಣಿ. ನಿಮ್ಮ ಅತ್ತೆ ಅಂತ ಒಳ್ಳೆ ಮನಸ್ತಿ ಎಲ್ಲೂ ಇಲ್ಲ. ಏನೋ ಏನೋ ಆಗಿರ್ಬೋದೇನೋ. ಒಂದು ಕಿತ್ತ ಮಾತಾಡಿ ನೋಡಿ, ಎಲ್ಲ ಒಳ್ಳೇದಾಯ್ತದೆ. ಊರವ್ರಿಗೆಲ್ಲ ಉಪಕಾರ ಮಾಡ್ತಾಳೆ ನಿಮ್ಮ ಅತ್ತೆ, ನಿಮಗೆ ಮಾಡೋಕ್ಕಿಲ್ವೇ? ಏನೋ ಒಂಚೂರು ತೊಗ್ಗಿ ಬೊಗ್ಗಿ ನಡ್ಕೊಂಡು ಒಂದು ಮಗೀಗ ಮಾಡ್ಕೊಳ್ಳಿ, ಎಲ್ಲ ಸರೋಯ್ತದೆ. ಅದೇನೋ ಲವ್ ಮ್ಯಾರೇಜ್ ಮಾಡ್ಕೊಂಬಿಟ್ಟು ಬಂದಿರಲ್ಲ, ಅದಕ್ಕೆ ಏನಾರ ವಾಪ ಗೀಪ ಇರಬೇಕು ಅಂತ ಅನ್ನಿಸ್ತದೆ ನಿಮ್ಮ ಅತ್ತೆಗೆ. ಎಲ್ಲ ಸೊರು ಮಾಡ್ಕ ಪೊದ್ದು ಊರಿಗೆ ನೀನು ಉಪಕಾರ ಮಾಡೋಳೆ ಅವಳಂತೂ. ನಾವು ಅದು ಎಷ್ಟು ಉಪಕಾರ ಮಾಡಿಸ್ಕೊಂಡಿದ್ದೀವೋ ಏನೋ ನಾಕಾಣಿ. ನೀವು ಅಷ್ಟೇ ಏನೋ ಒಂದು ಮಾಡ್ಕೊಳ್ಳಿ, ಎಲ್ಲ ಒಳ್ಳೇದಾಯ್ತದೆ. ಒಂದು ಕಿತ್ತಾವಳೇನಾರ ನಿಮಗೆ ಸಹಾಯ ಮಾಡೋಕೆ ನಿಂತಲು ಅಂದರೆ ದೇವ್ರನೆಗೂ ಎಲ್ಲನೂ ಒಳ್ಳೇದೇ ಆಯ್ತದೆ. ಕೇಳಿ ಹೊಸಿ ಅರ್ಜೆಂಟಾಗಿ ಕೇಳಿ, ನಿಧಾನ ಕೀಳ್ಕೊಂಡು ಹೋಗ್ಬೇಡಿ. ಎಂದು ಕಿತ್ತಿಲ್ವಾ ಕಳೆಯ? ಇಷ್ಟು ನಿಧಾನಕ್ಕೆ ಹೋಯ್ತಿದ್ದೀರಲ್ಲಕ್ಕ, ಹೊಸಿ ಸರ್ಸರ್ನ ಮಾಡ್ರಕ್ಕ. ಸರ್ಸರ್ನೇ ಮಾಡ್ತಿದ್ದೀನಿ. ಶಾನೆ ದಿನ ಆಗಿದ್ದು ಕಳೆ ಕಿತ್ತು, ಅದಕ್ಕೆ ನೀನು ನಿಧಾನ ಆಯ್ತೈತಿ. ಅಮ್ಮ ಆಯ್ತಿಲ್ಲ ಕಣಮ್ಮ ಕೀಳಕ್ಕೆ. ಬಿಸಿಲು ಕಣಮ್ಮ, ಹುರಿದೋಯ್ತೈತೆ ಕಣಮ್ಮ ಬಿಸಿಲುಗೆ. ಎಲ್ಲನೂ ಹೆಂಗೆ ಸೆಕೆಂಡ್ ಸುರಿತಾವ್ ನೋಡಮ್ಮ. ನಾನು ಹೆಂಗಾಗಿದ್ದೀನಿ ನಾನು ಅಂದರೆ ತಗೆನಾಗ ಬೆಂದು ಹೋದಳಾದಂಗೆ ಆಗಿದ್ದೀನಿ ನಾನಂತೂ. ನನ್ನ ಮಕ್ಕ ಮುಚ್ಚನಾಗ ಬೇಕಿತ್ತ ಇದು. ನಿಂಗೆ ಹೇಳ್ದೆ ಕಾಲೇಜಾಗ ಪಿರುತಿ ಮಾಡ್ಬೇಕಾರೆ ಒಳ್ಳೆ ಸಂದಕ್ಕಿರೋರನ್ನ ಲವ್ ಮಾಡಿ ಅಂದರೆ, ಹ್ಞೂ ಕಣಮ್ಮ ಭಾಳ ಸಂದಕ್ಕೆ ಅವನೇ ಕಣಮ್ಮ ಅಂತ ಈ ಮುಂಡೆ ನನ್ನ ಮಗನ ಲವ್ ಮಾಡ್ಬಿಟ್ಟು ನೀನು ನಾನು ಕೂಲಿ ಕೆಲಸ ಕರ್ಕೊಬಿಟ್ಟು ಬಂದುಬಿಟ್ಟಲ್ಲ ನೀನು ಲೋಪರ್ನು. ನಿಂಗೆ ನಾನು ಏನು ಹೇಳಿದ್ದು ಕಾಲೇಜ್ಗೆ ಹೋಗ್ಬೇಕಾರೆ ಒಳ್ಳೆ ಹುಡುಗನ ಮದುವೆ ಮಾಡ್ಕೋಬೇಕು ನೀನು ಅಂತ ಎಷ್ಟು ಹೇಳಿರಲಿಲ್ಲ ನಾನು ನಿನಗೆ. ಕುಣ್ಕೊಂಡು ಕಟ್ಕೊಬಿಟ್ಲು ಇವನ್ನ.
ಹ್ಞೂ 3 ದಿನ ಇರ್ಲಿಲ್ವಲ್ಲ ನ್ಯಾಯವಾಗಿ ನಿಮ್ಮ ಅತ್ತೆ ಮನೆಯಾಗೆ ಏನೋ ಅಲ್ಲೊಂದು 2 ದಿನ ಸುಖವಾಗಿ ತಿನ್ಕೊಂಡಿದ್ವಿ ಅನ್ನೋದೊಂದು ಬಿಟ್ರೆ ಬೇರೆ ಇನ್ನೆಲ್ಲೂ ನಮಗೆ ನೆಮ್ಮದಿ ಸುಖ ಅನ್ನೋದು ಇರಲಿಲ್ಲ ಬಿಡು. ಎಲ್ಲ ಹಾಳಾದವಳು ನಿಮ್ಮ ಅತ್ತೆ. ಒಳ್ಳೆಳಂತೆ ಒಳ್ಳೆಳು ಇವಳು ನೋಡಿ ಹೆಂಗೆ ಹೇಳ್ತಾಳೆ ಒಳ್ಳೆಳು ಅಂತ ಹೇಳ್ಬಿಟ್ಟು. ಅಯ್ಯಪ್ಪ ಬೆವ್ರು ಹರಿತಾಯ್ತಿಲಿ. ₹500 ಈ ಪಾಟಿ ಕೆಲಸ ಮಾಡಬೇಕೆ. ಯಪ್ಪ 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 ಇಬ್ಬರಿಂದ ₹500 ಅದು ಒಬ್ರಿಗೂ ಅಲ್ಲ. ಏನೋ ಒಂದು ₹1000 ಕೊಡಂಗಿದ್ರೆ ಸಂದಕ್ಕಿರೋದು. ಈ ₹500ಗೆ ₹250 ಯಾವ ಬೊಡ್ಡೆತ್ತದ ಕೆಲಸ ಮಾಡ್ತದೆ. ನಮ್ಮ ಕಾಲೇಜಾಗೂ ಶಾಂತರಾಜು ಅಂತ ಹೇಳ್ಬಿಟ್ಟು ನಾನು ಪಿರುತಿ ಮಾಡಕ್ಕೆ ಕೇಳ್ದೆ ಕಣಮ್ಮ. ಅವ್ರ ಅಪ್ಪಂದು ಶುಗರ್ ಫ್ಯಾಕ್ಟ್ರಿ ಐತಂತೆ. ನಾನೇ ಇವನು ದೊಡ್ಡದಾಗೇನೋ ಐತೆ ಇವನ ಜೊತೆ ಖುಷಿಯಾಗಿ ಸಂತೋಷವಾಗಿ ಆರಾಮಾಗಿರ್ಬೋದು ಅಂತ ಹೇಳ್ಬಿಟ್ಟು ನಾನು ಎಂಥ ಮೊಣ್ತಿನ ಕೆಲಸ ಮಾಡ್ಕೊಂಡೆ ಅಂದರೆ ಕೂಲಿ ಕಳ್ಸೋನಲ್ಲ ಬಡ್ಡಿ ನನ್ನ ಮಗ ಕೂಲಿಗೆ. ಥೂ ಕೂಲಿ ಕಳ್ಸೋದು ಇವನೊಬ್ಬ ಗಂಡಸ ದುಡ್ದಾಕಕ್ಕೆ ಯೋಗ್ಯತೆ ಇಲ್ದಿರ ನನ್ನ ಮಗ. ದಿನ ₹500 ದುಡ್ಕೊ ಬರಕ್ಕೆ ಹೋಯ್ತಿದ್ದ. ಮತ್ತು ನಮ್ಮನ್ನ ಯಾಕೆ ₹250 ಕೂಲಿ ಕಳಿಸ್ಬೇಕಿತ್ತು ಬೊಡ್ಡ ಇದ. ಈ ಗಂಡಸ್ರು ನನ್ನ ಮಕ್ಳು ಅಷ್ಟೇ. ಅಪ್ಪ ಅಮ್ಮನ ದುಡ್ಡು ತಿನ್ನೋರ್ನ ನಂಬಾರ್ದು. ಸ್ವಂತ ದುಡಿಮೆನಾಗೆ ದುಡಿತಿರ್ತಾರಲ್ಲ ಅಂತಾರ ನಂಬಬೇಕು. ಅಪ್ಪ ಅಮ್ಮನ ದುಡ್ಡಾಗ ತಿನ್ನೋ ನನ್ನ ಮಕ್ಳು ಹಿಂಗೇನೇ ಆಗೋದು. ಕೊನೆಗೆ ಅಪ್ಪ ಅಮ್ಮ ಕೈ ಎತ್ತಿದ್ರೆ ನನ್ನ ಮಕ್ಳು ಕೈ ಎತ್ತಾರೆ. ಮಗಳೇ ಸರ್ಸರ್ನ ಮಾಡು ಕಳೆ ಕಿತ್ಬಿಟ್ಟು ಬೇರೆ ಅದನ್ನ ಕೆಲಸ ಹುಡಿಕ. ಹಿಂಗೆ ಇದ್ಬಿಟ್ರೆ ಭಾಳ ಕಷ್ಟ ಆಯ್ತದೆ ನಿನಗೆ. ದಿನ ಕೂಲಿ ಮಾಡ್ಬೇಕಾಯ್ತದೆ ನೀನು. ಹೆಂಗಾಯ್ತೀಯ ಅಂದರೆ ಒಳ್ಳೆ ದೊಡ್ಲು ದಿಮ್ಮಿ ಆದಂಗೆ ಆಗಿ ಕರ್ರೋಗೆ ಕೋತಿ ಆದಂಗೆ ಆಗ್ಬಿಡ್ತೀಯ. ಮಾಡಿ ಮಾಡಿ ಕೆಲಸ ಸರಿನಾ. ಏನಾರ ಒಸಿ ನೋಡ್ಕ ಸ್ನೋ ಪೌಡ್ರ್ ಹಾಕೊಂಡು ಹೋಗ ಅಂತ ಕೆಲಸ ನೋಡ್ಕ ಏನಾರ. ಈ ನನ್ನ ಮಗನ ನಂಬ್ಕೊಂಡ್ರೆ ನಿನ್ನ ಕೈ ಚಿಪ್ಪೆನೆ ನೀಯ ಕೊಡೋದು. ಯಪ್ಪ ಇದೇನ್ರಕ್ಕ ಅವಾಗಿಂದ ಕುಂತಿರೋ ಜಾಗದಾಗೆ ಕುಂತ್ಕೊಂಡಿದ್ದೀರಾ. ಸರ್ಸರ್ನ ಕಳೆ ಕೀಳ್ರಿ. ಇದೇನು ಕಳೆ ಕೀಳ್ತಿರೋ ಕೀಳೋಕಿಲ್ವೋ. ನಿನ್ನ ಗಂಡ ಆಗ್ಲೇನವ ದುಡ್ಡು ಇಸ್ಕೊಂಡು ಬೇರೆ ಹೋಗ್ಬಿಟ್ಟು ₹500 ಕೊಡ್ರಿ ಅಂತ ಹೇಳ್ಬಿಟ್ಟು ನೀವು ನೋಡಿದ್ರೆ ಈ ಪಾಟ್ ನಿಧಾನ ಕ್ಯಾಮೆ ಮಾಡ್ಕೊಂಡು ಹೋಯ್ತೀರಾ. ಹೊಸಿ ಅರ್ಜೆಂಟಾಗಿ ಮಾಡಿ ನಮ್ಮೂರು ಕೆಲಸದೊಳಗಿದ್ರೆ ಇಷ್ಟೊತ್ತಾಗಲೇ ಮುಂದಕ್ಕೆ ಅರ್ಧ ಕಿಲೋಮೀಟ್ರ್ ಹೋಗಿರೋರು. ನೀವು ನೋಡಿದ್ರೆ ಇಲ್ಲೇ ಕುಂತ್ಕೊಂಡು ಇನ್ನೂ ಕುಯ್ತಿದ್ದೀರಲ್ಲ. ಸರ್ಸರ್ನ ಮಾಡಿ ನೀವು ಏಸುತ್ತು ಅಂತ ಮಾಡಿದ್ರೆ ಕೆಲಸ ಇನ್ನೊಂದಿನ ಕೂಲಿ ಕರೆಯೋದು ಬೇಡವಾ ನಿಮ್ಮನ್ನ. ನಿನ್ನ ಗಂಡು ನೋಡ್ರೆ ಸಂದ ಕೀಳ್ತಾನೆ ಕಳೆಯ ನನ್ನ ಹೆಂಡತಿ ಸಂದ ಕೀಳ್ತಾಳೆ ಅಂತ ಹೇಳ್ತಾರೆ. ನೀನು ನೋಡ್ರೆ ಈ ಪಾಟ್ ನಿಧಾನ ಕೇಳ್ತಿದ್ಯಲ್ಲ. ನಡ್ರಿ ಸರ್ಸರ್ನ ಕಿತ್ಕೊಂಡು ಯಾಕ ಯಾ ಪಾಟಿ ನಿಧಾನ ಮಾಡ್ತೀನಿ ನೋಡಿ ನೀನು. ಬಿಸಿಲಲ್ವೇನಕ್ಕ ಹೊಸಿ ಅದಕ್ಕೆ ನೀನು ಸೇಕೆ ತಡ್ಕೊಳಕ್ಕಾಯ್ತಿಲ್ಲ. ಏನು ಮಾಡ್ತೀಯ ಈ ಬಿಸಿಲಾಗೂ ಕೀಳಲೇಬೇಕಲ್ಲ. ಹೊಲದ ಕೆಲಸ ಬಿಡೋಕ್ಕಾಯ್ತದ. ನಾನು ನಿಮ್ಮ ತಾಕೆ ನೀನು ಬತ್ತಿದ್ದೆ ಕೀಳಕ್ಕೆ ನೀನು. ಯಪ್ಪ ನನಗೂ ಬಿಸಿಲು ಅಂತ ನೀನು ಕೀಳಕ್ಕೆ ಬರಲಿಲ್ಲ. ನಾನು ಸಾಕಾಗೋಯ್ತದೆ. ಸರ್ಸರ ನೀವು ಕಿತ್ತರೆ ಶುರು ಆಯ್ತದೆ. ಮನೆಗೆ ಹೋಗ್ಬಿಡ್ಬೋದು 3 ಗಂಟೆಗೆ ನೀವು ಹಿಂಗೆ ನಿಧಾನ ಕುಂತ್ಕೊಂಡ್ರೆ 6 ಗಂಟೆ ಆಯ್ತದೆ. 6 ಗಂಟೆ ಕೀಳಿಸ್ತೀನಿ ನಿಮ್ಮ ಹತ್ರ ಕಳೆಯ ಹೊಸಿ ಸರ್ಸರ್ನ ಕಿತ್ಕೊಂಡು ಪಟ ಹೋಯ್ತಿರ್ಬೇಕು ಮುಂದಕ್ಕೆ. ಈ ನಿಧಾನ ಆದರೆ ನಿಮ್ಮನ್ನು ಯಾರು ಕೂಲಿ ಕರ್ಕೊಳಕ್ಕಿಲ್ಲ. ದಿನಗೂಲಿ ಲೆಕ್ಕದಾಗೆ ಕೊಡೋದು ನಾವು. ನೀವು ಈ ಪಾಟಿ ನಿಧಾನವಾಗಿ ಮಾಡ್ಕೊಂಡು ಹೋದ್ರೆ ನಾವೆಲ್ಲಿಂದ ತಂದು ಕೊಡೋಣ ನಿಮಗೆ. ಸರ್ಸರ್ನ ಮಾಡಿ ಇಟ್ಟುಣಕ್ಕೆ ಬರೀವ್ರಂತೆ. ಬಿರ್ನ 1:30 ಅಷ್ಟೊತ್ತಿಗೆ ಇಟ್ಟು ಸಾಕಾಬಿಟ್ಟು ಬರ್ತೀನಿ. ಹೋಗ್ಬಿಟ್ಟು ತಿನ್ನಿವ್ರಂತೆ. ನನಗೇನು ಇಟ್ಟು ಬೇಡ. ಇಟ್ಟು ತಿನ್ನಕ್ಕಿಲ್ಲ. ಅನ್ನ ತಗೊಬಿಟ್ಟು ಬರ್ರಿ ಸಾಕು. ಪರವಾಗಿಲ್ಲ ಸರಿ ಹೇಳು. ಅನ್ನನೇ ಇಕ್ಕೊಬಿಟ್ಟು ಬರ್ತೀನಿ. ಏನು ಸೊಸೈಟಿನಾಗ ಅಕ್ಕಿ ಕೊಡ್ತಾರಲ್ಲ ಏನಂತೆ. ಥೂ ಯಾವಳ ತಗೋ ಅನ್ನಿಸ್ಕೊಂಡು ಏನೇನೋ ಮಾಡ್ಕೊಂಡು ಈ ಕತೆ ಆಯ್ತಾಯ್ತು ನಂದಂತೂ ಯಾಕೆ ಬೇಕಿತ್ತು ನನಗೆ ಬಾಳು ಬಾಯಿ ಮುಚ್ಕೊಂಡಿರೋದು ಬಿಟ್ಬಿಟ್ಟು ನುಲ್ಕೊಂಡು ಈ ಕೆಲಸ ಬೇಕಿತ್ತು ನನಗೆ. ಥೂ ನನಗೆ ನಾನೇನೇ ಚೊಪ್ಪಲಿ ತಗೊಂಡು ಕ್ಯಾರ ತಗೊಂಡು ಹೊಡ್ಕೋಬೇಕು ಅನ್ನಿಸ್ತೈತಿ. ನೀನು ಹೇಳೋ ಸರಿ ನನಗೆ ಈ ಕೆಲಸ ಬಿಟ್ಟು ಬೇರೆ ಕೆಲಸ ನೋಡ್ಕೋಬೇಕು. ಕೆಲಸ ಮಾಡ್ಕೊಂಡು ಚೆನ್ನಾಗಿ ದುಡ್ಕೊಂಡು ಇವನು ಬಿಟ್ಬಿಟ್ಟು ಹೊಂಟೋಗ್ಬಿಡ್ಬೇಕು ಕಣಮ್ಮ. ಇವನು ಬೇಡ ಇವನು ಸವಾಸನೂ ಬೇಡ. ಆಸ್ತಿ ಅಂತ ನಮಗೆ ಸಿಗಕ್ಕಿಲ್ಲ ಬಿಡು. ಕನ್ಸು ಕಾಣ್ಬೇಕು ಆಸ್ತಿನ. ದುಡಿಯ ಗಂಡ್ಸಿ ಯಾವತ್ತು ಹೆಂಗಸ್ರು ಸಂಬಳವ ನಂಬ್ಕೊಂಡು ಜೀವನ ಮಾಡೋಕ್ಕಿಲ್ಲ. ನಿನ್ನ ಗಂಡ ದುಡಿಯ ಕೈಲಾಗ್ದಿರ ಲೋಪರ್ ನನ್ನ ಮಗ ಬಾ. ಅದಕ್ಕೆ 2 ದುಡ್ಡಿಗೆ ಸಾಯ್ತಾನೆ. ಗಂಡ್ಸಾದನು ಮನೆ ಕುಂತ್ಕೊಳ್ಳಮ್ಮಿ ತಂದಾಕ್ತೀನಿ ನೀನು ಮಾಡಾಕು ಅಂತಾನೆ. ಕೈಲಿ ಕಿಸಿದಿರೋ ನೇನೆ ದುಡಿ ಅಂತ ಸಾಯಿಸೋದು. ಲೋಪರ್ ನನ್ನ ಮಕ್ಕಳು. ಕೈಲಿ ಕಿಸಿಲಿಲ್ಲ ಅಂದ್ರೂ ಕಟ್ಕೊಬಿಡ್ತಾರೆ. ಲೋಪರ್ ನನ್ನ ಮಕ್ಕಳು. ಯೋಗ್ಯತೆ ಇಲ್ದಿದ್ರು ಹೆಂಡ್ತಿಗಳು ಬೇಕು. ಥೂ ಈ ಬಿಸಿಲಾಗ ನಮಗೆ ಸಾಯ ಅಂತ ಪರಿಸ್ಥಿತಿ ಬಂದೈತೆ. ಲೋಪರ್ ಬಡ್ಡಿ ನನ್ನ ಮಕ್ಕಳಿಗೆ.